ಇದು ಬೆಂಗಳೂರಿನ ಯಲಹಂಕದ ಬಾಗ್ಲೂರು ಬಳಿ ಇರುವ ಮಿಟಗನಹಳ್ಳಿಯ ಶ್ರೀಕೃಷ್ಣ ಗೋಶಾಲೆ. ಕಸಾಯಿಖಾನೆಗೆ ಸೇರಬೇಕಾಗಿದ್ದ ಕಷ್ಟದಲ್ಲಿದ್ದ ಸುಮಾರು 1,500ಕ್ಕೂ ಹೆಚ್ಚು ಗೋವುಗಳನ್ನು ತಂದು ಅವುಗಳಿಗೆ ಹೊಸ ಜೀವನ ನೀಡಿ ಪ್ರೀತಿಯಿಂದ ಸಂರಕ್ಷಿಸುತ್ತಿರುವ ಪವಿತ್ರ ತಾಣವಿದು. ಇಂತಹ ಪುಣ್ಯ ಭೂಮಿಯಲ್ಲಿ ಇಂದು ಒಂದು ವಿಶೇಷವಾದ ದಿನ. ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಸುತ್ತಲೂ ಕಾಣುವ 100 ಗೋವುಗಳ ಆ ಮುಗ್ಧ ಕಣ್ಣುಗಳು ನಮ್ಮನ್ನು ಸೆಳೆಯುತ್ತವೆ. ಈ ಮೂಕಜೀವಿಗಳ ಆರೈಕೆಯ ನಡುವೆ ಇವತ್ತು ಇಲ್ಲಿ ಒಂದು ಸಾರ್ಥಕ ಸಂಭ್ರಮ ಮನೆ ಮಾಡಿದೆ. ಸೇವಾ ಕನ್ನಡಿಗರು ಟ್ರಸ್ಟ್ನ ಹೆಮ್ಮೆಯ ಸದಸ್ಯರಾದ ಶ್ರೀಯುತ ಶ್ರೀನಿವಾಸ್ ಅವರು ತಮ್ಮ ಮುದ್ದಿನ ಮಗ ಯಶ್ರಾಮ್ ಇವನ 5ನೇ ವರ್ಷದ ಜನ್ಮದಿನವನ್ನು ಈ ಗೋಮಾತೆಯ ಸನ್ನಿಧಿಯಲ್ಲಿ ಆಚರಿಸಲು ನಿರ್ಧರಿಸಿದ್ದಾರೆ. ಅದಕ್ಕಾಗಿಯೇ ಹುಟ್ಟುಹಬ್ಬದ ಆಚರಣೆಗೂ ಮುನ್ನ ಗೋಶಾಲೆಯಲ್ಲಿ ಭರದಿಂದ ಪೂರ್ವ ತಯಾರಿಗಳು ನಡೆದವು. ಗೋವುಗಳಿಗೆ ವಿಶೇಷವಾದ ಮೇವು, ನೈವೇದ್ಯದ ವ್ಯವಸ್ಥೆ ಹಾಗೂ ಪೂಜಾ ಕೈಂಕರ್ಯಗಳಿಗಾಗಿ ಎಲ್ಲರೂ ಉತ್ಸಾಹದಿಂದ ಕೆಲಸದಲ್ಲಿ ತೊಡಗಿಸಿಕೊಂಡರು. ಐಷಾರಾಮಿ ಹೋಟೆಲ್ಗಳ ಜಗತ್ತು ಬಿಟ್ಟು ಮಗನಿಗೆ ಬಾಲ್ಯದಲ್ಲೇ ಜೀವಕಾರುಣ್ಯ, ಗೋಪ್ರೇಮ ಹಾಗೂ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಕಲಿಸಲು ತಂದೆ ಶ್ರೀನಿವಾಸ್ ಮತ್ತು ಕುಟುಂಬಸ್ಥರು ಮಾಡಿಕೊಂಡಿರುವ ಈ ಸಿದ್ಧತೆ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಿದೆ. ನೆರೆದಿದ್ದ ಹಿತೈಷಿಗಳು ಹಾಗೂ ಟ್ರಸ್ಟಿನ ಸದಸ್ಯರ ಸಮ್ಮುಖದಲ್ಲಿ ಭಕ್ತಿ ಭಾವದ ಗೋಪೂಜೆಗೆ ಚಾಲನೆ ಸಿಕ್ಕಿತು. ಸನಾತನ ಸಂಸ್ಕೃತಿಯಲ್ಲಿ ಮುಕ್ಕೋಟಿ ದೇವತೆಗಳ ವಾಸಸ್ಥಾನವೆನಿಸಿದ ಗೋಮಾತೆಗೆ ಕರ್ಪೂರದ ಆರತಿಯನ್ನೆತ್ತಿ ಮಂಗಳ ನಮನಗಳನ್ನು ಸಲ್ಲಿಸಲಾಯಿತು. ಕೃತಜ್ಞತಾ ಭಾವದ ಸಂಕೇತವಾಗಿ ಸಾಕ್ಷಾತ್ ಕಾಮಧೇನುವಿನ ಸ್ವರೂಪಿಳಾದ ಗೋಮಾತೆಗೆ ಸಾಂಪ್ರದಾಯಿಕವಾಗಿ ಸೀರೆಯನ್ನು ಹೊದಿಸಿ ಅರಿಶಿನ ಕುಂಕುಮ ನೀಡಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಲಾಯಿತು. ಪೂಜಾ ವಿಧಾನಗಳ ಬೆನ್ನಲ್ಲೇ ಜನ್ಮದಿನದ ಸಾರ್ಥಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮಹಾದಾನ ಕಾರ್ಯ ನೆರವೇರಿತು. ಮಗ ಯಶ್ರಾಮ್ ಹೆಸರಿನಲ್ಲಿ ತಂದಿದ್ದ ನಾನಾ ರೀತಿಯ ತಾಜಾ ತರಕಾರಿಗಳು, ಹಣ್ಣು ಹಂಪಲುಗಳು ಮತ್ತು ಪೌಷ್ಟಿಕ ಆಹಾರವನ್ನು ಈ ಮೂಕಜೀವಿಗಳಿಗೆ ಅತ್ಯಂತ ಪ್ರೀತಿಯಿಂದ ಉಣಬಡಿಸಲಾಯಿತು. ಗೋಪೂಜೆ ಇವಾಗ ಆಯಿತು. ಇವಾಗ ಗೋಪೂಜೆ ಆದ ನಂತರ ಇವಾಗ ಏನು ಸೇವಾಕನು ಟ್ರಸ್ಟ್ ವತಿಯಿಂದ ಏನೇನು ಹಸುಗಳಿಗೆ ಬೇಕಾದಂತಹ ಫಲಹಾರಗಳನ್ನ ತಂದಿದ್ರು, ಸಾಕಷ್ಟು ಫಲಹಾರಗಳಿದ್ದಾವೆ. ಅದನ್ನು ಇವಾಗೆಲ್ಲ ಕೊಡುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ನೋಡ್ತಿರ್ಬೋದು. ದೇವರಾಜಿ ನಮಸ್ತೆ ಜಿ. ನೋಡಿ ಸಾಕಷ್ಟು ತಂದಿದ್ದಾರೆ. ಈಗ ಸೌತೆಕಾಯಿ ಇದೆಲ್ಲ ನಮ್ಮ ಶ್ರೀನಿವಾಸ್ ಜಿ ಅವರು ಇಲ್ಲಿಂದ ತಂದಿರುವಂಥದ್ದು ನೋಡ್ತಿರ್ಬೋದು. ಪೂಜೆ ಮಾಡುವಂಥವ್ರು ಪೂಜೆ ಮಾಡ್ತಿದ್ದಾರೆ. ಹಾಗೆ ಹಸುಗಳಿಗೆ ಈ ಒಂದು ತರಕಾರಿಗಳು ಕೊಡುವಂಥವ್ರು ತರಕಾರಿ ಕೊಡ್ತಾರೆ. ಬನ್ನಿ ಅಲ್ಲಿ ಹಸುಗಳನ್ನ ತೋರಿಸ್ತೇನೆ. ಅವು ಎಷ್ಟು ಖುಷಿಯಿಂದ ತಿನ್ನೋದನ್ನ ಒಂದು ಸೆರೆ ಹಿಡಿತೇನೆ. ಗೋವುಗಳಿಗೆಲ್ಲ ತರಕಾರಿಗಳನ್ನ ಕೊಡುವಂಥ ಕೆಲಸ ಆಗ್ತಾಯಿದೆ. ಎಷ್ಟು ಖುಷಿಯಿಂದ ತಿಂತಾ ಇದ್ದಾವೆ ನೋಡಿ. ಇದಲ್ವಾ ಎಷ್ಟು ಪುಣ್ಯದ ಕೆಲಸ ನೋಡಿ. ಎಷ್ಟು ಖುಷಿಯಿಂದ ತಿಂತಾ ಇದ್ದಾವೆ. ನಿಜವಾಗ್ಲೂ ಪುಣ್ಯವೇ ಸರಿ. ನಿಜವಾಗ್ಲೂ ಸೇವಾ ಕನ್ನಡ ಟ್ರಸ್ಟು ಇಂತಹ ಒಂದು ಒಳ್ಳೆಯ ಮಹತ್ ಕಾರ್ಯಕ್ಕೆ ಕೈ ಹಾಕಿದೆ. ಅದಕ್ಕೆ ನಮ್ಮ ಶ್ರೀನಿವಾಸ್ ಜಿಯವರು ಕೂಡ ಸಾಥ್ ನೀಡಿದ್ದಾರೆ. ಅಂದರೆ ಅವರು ಮಗನ ಜನ್ಮದಿನವನ್ನು ಗೋಶಾಲೆಯಲ್ಲಿ ಆಚರಿಸಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಕೈಂಕರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ನಿಜವಾಗ್ಲೂ ನಾವು ಭಾಗಿಯಾಗಿದ್ದೀವಿ ಅನ್ನೋಕ್ಕೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸಾಕಷ್ಟು ಗೋವುಗಳಿದ್ದಾವೆ. ಇವೆಲ್ಲವೂ ಗೋವುಗಳು ಕೂಡ ಏನು ಮುಸಲ್ಮಾನರು ಕಸಾಯಿಖಾನೆಯಿಂದ ತೊಗೊಂಡು ಹೋಗ್ತಾಯಿದ್ರು, ಕಸಾಯಿಖಾನೆಗಳಿಗೆ ತೊಗೊಂಡು ಹೋಗ್ತಿದ್ರು. ಆ ಸಂದರ್ಭದಲ್ಲಿ ರಕ್ಷಣೆ ಮಾಡಿದಂತಹ ಗೋಗಳನ್ನೆಲ್ಲ ಇಲ್ಲಿ ರಕ್ಷಣೆ ಮಾಡಿರುವಂಥದ್ದು. ಇಲ್ಲಿ ಸಾಕಷ್ಟು ಬಗೆಯ ತಳಿಗಳನ್ನ ನಾವಿಲ್ಲಿ ಕಾಣ್ಬೋದು. ಇಲ್ಲಿ ನೋಡ್ತಿರ್ಬೋದು. ಅಲ್ಲಿ ಆ ಕಡೆ ಬಂದಾಗ ಆ ಕಡೆ ಒಂಥರದ ತಳಿಗಳಿದ್ದು, ಇಲ್ಲಿ ಒಂಥರದ ತಳಿಗಳಿದ್ದಾವೆ. ನಮ್ಮ ಶ್ರೀಮತಿಯವರು ಕೂಡ ಕೊಡ್ತಾ ಇದ್ದಾರೆ. ಭಯ ಆಗಲ್ಲ ನಮ್ಮ ಭಯ ಏನಿಲ್ವಾ? ಗೋಶಾಲೆಯ ಒಳಗೆ ಬಂದು ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ. ಇಲ್ಲೆಲ್ಲಕ್ಕೂ ಕಾಲಾಡ್ಲಿಕ್ಕೆ ಬಿಟ್ಟಿದ್ದಾರೆ. ನೋಡ್ತಿರ್ಬೋದು. ಎಲ್ಲ ಕಾಲಾಡ್ಕೋತಾ ಆರಾಮಲ್ಲಿ ಯಾವ ಹಾಯೆಲ್ಲ ನೋಡಿ. ನನಗೆ ಒಳಗಡೆ ಬಂದಿದ್ದೀನಿ ನಾನು. ನಿಜವಾಗ್ಲೂ ಯಾವ ಹಾಯ್ ಬೇಡ್ರಪ್ಪ, ನಾನು ಒಳ್ಳೆ ಉದ್ದೇಶಕ್ಕೆ ಬಂದಿದ್ದೀನಿ. ನೋಡಿ ಎಷ್ಟು ಖುಷಿ ಅನಿಸುತ್ತೆ. ಇಲ್ಲಿಯ ಸ್ಮೆಲ್ಲೇ ಒಂದು ಅದ್ಭುತ ಸ್ನೇಹಿತರೆ. ನೋಡ್ತಿರ್ಬೋದು ನಮ್ಮ ಟ್ರಸ್ಟ್ನ ಸದಸ್ಯರುಗಳು, ಹಾಗೆ ದೇವರಾಜಿಯವರು ಎಲ್ಲರೂ ಇಲ್ಲಿ ಬಂದಿರುವಂಥ ಎಲ್ಲ ಗೋಪ್ರೇಮಿಗಳಾಗಿರ್ಬೋದು, ಈ ಒಂದು ಜನ್ಮದಿನಕ್ಕೆ ಬಂದಿರುವಂಥವ್ರು ಎಲ್ಲರೂ ಕೂಡ ಗೋವುಗಳಿಗೆ ಒಂದು ಮೇವು ಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಏಯ್ ಹಾಯ್ ಬೇಡು. ಇದಕ್ಕೆ ನೋಡಿ ಪಾಪ. ಹಾಂ, ನಿಜವಾಗ್ಲೂ ಖುಷಿ ಅನ್ನಿಸ್ತಾ ಇದೆ. ಇವತ್ತು ಭಾನುವಾರ. ನಾನೇನು ಹೇಳ್ತೀನಿ ಅಂತಂದರೆ, ಈ ಜನ್ಮದಿನವನ್ನು ಈ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿ
ಎಲ್ಲೋ ಹೋಗಿ ಕ್ಲಬ್ಗಳಿಗೆ ಹೋಗಿ ಅಂದರೆ ಈ ಕೃತಕವಾಗಿ ನಿರ್ಮಾಣ ಮಾಡಿರುವಂತಹ ಹೋಟೆಲ್ಗಳಿಗೆ ಹೋಗಿ ಅಲಂಕಾರಗಳು ಮಾಡಿಟ್ಟಿರ್ತಾರೆ, ಅಲ್ಲಿ ಹೋಗಿಬಿಟ್ಟು ಸಾವಿರಾರು ಗಟ್ಟಲೆ ವೇಸ್ಟ್ ಮಾಡ್ತೀರಾ. ಇಂತಹ ಮೂಕ ಪ್ರಾಣಿಗಳಿಗೆ ಊಟವನ್ನು ಕೊಡೋದ್ರಿಂದ ನಿಜವಾಗ್ಲೂ ಪುಣ್ಯ ಬರುತ್ತೆ ಅಂತ ಹೇಳ್ಕೊಳ್ತೇನೆ. ಮತ್ತೊಮ್ಮೆ ಶ್ರೀನಿವಾಸ್ ಜಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರೋ ಒಬ್ಬ ಮೊನ್ನೆ ಹೇಳ್ತಾ ಇದ್ರು, ಇಲ್ಲಿ ಕೂಡ ರಾಷ್ಟ್ರ ರಕ್ಷಣಾ ಪಡೆ ವತಿಯಿಂದ ಗೋವುಗಳನ್ನ ಏನು ತಗೊಂಬರ್ತೀರ ಅಂದರೆ ಗೋರುಗಳ ರಕ್ಷಣೆಗಳು ಮಾಡ್ತೀರಾ, ಅದನ್ನು ಎಲ್ಲಿ ಹೋಗ್ತಾ ಇದ್ದಾವೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲೂ ಕೂಡ ಏನು ರಾಷ್ಟ್ರ ರಕ್ಷಣಾ ಪಡೆ ತಂಡದ ವತಿಯಿಂದ ಏನು ಗೋವುಗಳ ರಕ್ಷಣೆಗಳಾಗಿದ್ದು ಅವು ಕೂಡ ಇಲ್ಲೂ ಕೂಡ ಇದ್ದಾವೆ ಅಂತ ಹೇಳ್ಬೋದು. ತುಂಬ ದೊಡ್ಡದಾಗಿರುವಂತಹ ಗೋಶಾಲೆ. ಈ ಹಿಂದೆ ದುಷ್ಕರ್ಮಿಗಳು ಇದೇ ಜಾಗದಿಂದ ಎಲ್ಲೋ ಬಂದು ಈ ಒಂದು ಗೋಡನ್ಗೆ ಬೆಂಕಿ ಹಾಕಿರುವಂಥದ್ದು. ಈಗ ಇದನ್ನೆಲ್ಲ ಮುಚ್ಚುವಂಥ ಕೆಲಸಗಳಾಗಿದ್ದಾವೆ, ನೋಡ್ತಿರ್ಬೋದು. ಹಿಂದೆ ಮುಚ್ಚಿದ್ದಾರೆ. ಇಲ್ಲೂ ಕೂಡ ಗೋವುಗಳು, ಎಲ್ಲೂ ನೋಡಿದ್ರು ಗೋವುಗಳೇ ಕಣ್ರಿ. ಎಲ್ಲ ಗೋವುಗಳಿಗೂ ತರಕಾರಿ ತಲುಪಿಸುವಂಥ ಕೆಲಸಗಳನ್ನು ನಮ್ಮ ಸದಸ್ಯರುಗಳು ಮಾಡ್ತಿದ್ದಾರೆ, ನೋಡ್ತಿರ್ಬೋದು. ನೋಡಿ, ನಾ ಹಿಂದೆ ಬಂದಾಗ ಕೂಡ ಈ ಒಂದು ಗೋವನ್ನು ತೋರಿಸಿದ್ದೆ, ಎಷ್ಟು ಚೆನ್ನಾಗಿದ್ದಾವೆ. ಇವೆಲ್ಲ ಮಿಸ್ ಆಗಿದ್ರೆ ಎಲ್ಲ ಕೂಡ ಕಟುಕರ ಬಾಯಿಗೆ ಹೋಗ್ತಾ ಇದ್ವು. ಇಲ್ಲಿ ಎಮ್ಮೆಗಳು ಇರುವಂಥದ್ದನ್ನ ಕಾಣ್ಬೋದು. ಇಲ್ಲಿ ನೋಡಿ, ಎಲ್ಲ ಎಮ್ಮೆಗಳು. ಇಲ್ಲಿ ನೋಡ್ತಿರ್ಬೋದು, ಒಂದು ಎಮ್ಮೆಗೆ 3 ಕರುಗಳು ಹಾಲು ಕುಡಿತಾ ಇರ್ಬೋದು. ಎಷ್ಟು ನೋಡಿ, ಆ ಕಡೆ ಒಂದು ಕಾಣ್ತಾ ಇದೆ, ಈ ಕಡೆಯಿಂದ 2 ಕಾಣ್ತಾ ಇದೆ. ಇನ್ನೊಂದು ತೋರಿಸ್ತೇನೆ. ಒಂದು ಎಮ್ಮೆಗೆ 3 ಕರುಗಳು ಹಾಲು ಕುಡಿತಿರೋಂಥದ್ದು. ಇರ ಬರ್ತಾರೆ. ನೀವೆಲ್ಲ ಗೋರಕ್ಷಣೆ ಮಾಡಿ ಇಲ್ಲಿ ತಂದಿದ್ದಕ್ಕೆ ಈ ಒಂದು ಕಾರ್ಯ ನಡೀತಾ ಇದೆ. ಸ್ನೇಹಿತರೆ, ಮುಂದಿನ ದಿನಗಳಾದರೂ ಗೋಮಾತೆ ನಮ್ಮ ರಾಷ್ಟ್ರ ಪ್ರಾಣಿಯಾಗಲಿ, ಎಲ್ಲರ ಒತ್ತಾಯದ ಮೇರೆಗೆ ಹಿಂದೂಗಳ ಒಂದು ಭಾವನೆಗೆ ಏನು ಧಕ್ಕೆ ಆಗ್ತಾಯಿದೆ ಅಂತೀವಿ, ಅದಕ್ಕೆ ಒಂದು ಸರ್ಕಾರ ಮನ್ನಣೆಯನ್ನು ಕೊಟ್ಟು ರಾಷ್ಟ್ರ ಪ್ರಾಣಿಯಾಗಿ ಗೋವು ಸಂರಕ್ಷಣೆ ಆಗುವಂಥ, ಮುಂದಿನ ದಿನಗಳಲ್ಲಾದರೂ ಸಂರಕ್ಷಣೆ ಆಗುವಂಥ ಕೆಲಸಗಳಾಗಲಿ. ಅಂತಹ ಗೋಪ್ರೇಮಿಗಳಿಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಈ ಕಡೆ ಮಾಡಲಾಗಿದೆ. ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ. ಸಾಕಷ್ಟೇ ಗಾಡಿಗಳು ಬಂದರೂ ಕೂಡ ಇಲ್ಲಿ ಪಾರ್ಕ್ ಮಾಡ್ಬೋದು. ಸುಮಾರು ದೂರ ಇದೆ, ನಮ್ಮ ಗೋಪೂಜೆ ಆಗಿ ಅಲ್ಲಿ ಮೇವುಗಳು ಇರೋದು ಸಾಕಷ್ಟು ದೂರ ಇದೆ. ಅಲ್ಲಿಂದ ಕೆಲವರೆಲ್ಲ ಪಾಪ ಏನು ಮಾಡ್ತಾರೆ, ಅಲ್ಲೇ ತಂದು ಕೊಡ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಇಲ್ಲೂ ಕೂಡ ಹಸುಗಳಿದ್ದಾವೆ, ಇಲ್ಲೂ ಕೂಡ ಹಾಕಬೇಕಾಗಿದೆ. ದಯಾನಂಜಿ ಪಾಪ ಹೊತ್ಕೊ ಬಂದರು. ಗೋಸೇವೆಯ ಬೆನ್ನಲ್ಲೇ ನೆರೆದಿದ್ದ ಸಕಲ ಹಿತೈಷಿಗಳ ಸಮ್ಮುಖದಲ್ಲಿ ದೇವತಾ ಆರಾಧನೆ ನೆರವೇರಿತು. ಭಗವಂತನಿಗೆ ಮಹಾ ಮಂಗಳಾರತಿ ಸಮರ್ಪಿಸಿ ಬಾಲಕ ಯಶ್ ರಾಮ್ನ ಆಯುರಾರೋಗ್ಯ ಹಾಗೂ ಸನ್ಮಂಗಳಕ್ಕಾಗಿ ಸಾತ್ವಿಕ ಸಂಕಲ್ಪದೊಂದಿಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಇದಾದ ನಂತರ ಬಾಲಕನನ್ನು ಪ್ರೀತಿಯಿಂದ ಕೂರಿಸಿ ಸೇವಾ ಕನ್ನಡಿಗರು ಟ್ರಸ್ಟ್ನ ವತಿಯಿಂದ ಹಿಂದೂ ಸನಾತನ ಧರ್ಮದ ವಿಧಿವಿಧಾನಗಳಂತೆ ಮಂಗಳಾರತಿಯನ್ನು ಬೆಳಗಿ ಶುಭ ಹಾರೈಸಿ ಸಿಹಿಯನ್ನು ತಿನ್ನಿಸಲಾಯಿತು. ತದನಂತರ ಹೆತ್ತ ಕರುಳಿನ ಋಣ ಸ್ಮರಿಸುತ್ತಾ ಮಗುವಿನಿಂದ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವ ಮೂಲಕ ಈ ಜನ್ಮದಿನದ ಆಚರಣೆ ಸುಸಂಸ್ಕೃತವಾಗಿ ಮತ್ತು ಅತ್ಯಂತ ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿತು. ಸೇವಾ ಕನ್ನಡ ಟ್ರಸ್ಟ್ ವತಿಯಿಂದ ಇದುವರೆಗೆ ಸುಮಾರು 5 ಧರ್ಮ ಸಭೆಗಳನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿದೆ. ಶುಭಾಶಯಗಳೇ ಹೇಳ್ತಾ ಥ್ಯಾಂಕ್ ಯು ಶ್ರೀನಿವಾಸ್ ಅಂತ. ಪ್ರಪ್ರಥಮವಾಗಿ ಇವತ್ತಿನ ಕೇಂದ್ರ ಬಿಂದುವಾದ ಶ್ರೀ ಯಶ್ರಾಮ್ರವರಿಗೆ ಭಗವಂತನ ವಿದ್ಯೆ ಬುದ್ಧಿ ಆಯುಷ್ಯ ಆರೋಗ್ಯ ಅನ್ನು ಕೊಟ್ಟು ಕಾಪಾಡೋದೇ. ಗೋಮಾತೆಗೆ ಒಂದು ಉದಾಹರಣೆ ಎಲ್ಲಿಂದ ಕಲ್ತ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಪಾಠದಲ್ಲಿರುತ್ತೆ. ಪುಣ್ಯಕೋಟಿ ಹಾಡು ಕೇಳಿದೀರಾ? ನಾವು ಪ್ರತಿಯೊಂದು ಧರ್ಮಸ್ಥಳದ ಆಚೆ ಇದ್ದಾಗ ನಮ್ಮ ಅಜ್ಜಿಯವರು ಪ್ರತಿಯೊಂದೂ ಎಲ್ಲರೂ ಹೇಳಿದ್ದಾರೆ. ಅಷ್ಟಿನಲ್ಲಿ 3 ಜನ ಮಾತಾಡಿದ್ವಿ. ನಾವು ಮಾತಾಡೋದು ಬೇಡ, ನಮ್ಮ ಕೆಲಸ ಮಾತಾಡಬೇಕು ಅಂತ ಒಂದೆರಡು ಮಾತು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಈಗಲೂ ಸಹ ಆನ್ಗೋಲ್ನಲ್ಲಿರುವಂತಹ ಒಂದೊಂದು ಇದು
8 ಕೋಟಿ ರೂಪಾಯಿಗೆ ಒಂದು ಹಸು ಅಲ್ಲಿ ನೀವು ಈ ಮಹತ್ ಕಾರ್ಯಕ್ಕೆ ಪ್ರೇರಣೆ, ಮಾರ್ಗದರ್ಶನ ಹಾಗೂ ಸಂಪೂರ್ಣ ಸಹಕಾರ ನೀಡಿದ್ದು ಸೇವಾ ಕನ್ನಡಿಗರು ಟ್ರಸ್ಟ್. ಸಮಾಜದಲ್ಲಿ ಸಂಸ್ಕಾರಯುತ ಆಚರಣೆಗಳು ಬೆಳೆಯಬೇಕು, ಇಂದಿನ ಮಕ್ಕಳಲ್ಲಿ ಧಾರ್ಮಿಕ ಹಾಗೂ ರಾಷ್ಟ್ರೀಯ ಚಿಂತನೆಗಳು ಮೂಡಬೇಕು ಎಂಬ ಉದಾತ್ತ ಉದ್ದೇಶದಿಂದ ಟ್ರಸ್ಟ್ ಇಂತಹ ಸತ್ಕಾರ್ಯಗಳಿಗೆ ಸದಾ ಬೆನ್ನೆಲುಬಾಗಿ ನಿಂತಿದೆ. ಈ ಹುಟ್ಟುಹಬ್ಬ ಕೇವಲ ಒಂದು ದಿನದ ಸಂಭ್ರಮವಾಗಿ ಉಳಿಯದೆ ಮುಂದಿನ ಪೀಳಿಗೆಗೆ ಸಂಸ್ಕೃತಿ ಹಾಗೂ ಜೀವಕಾರುಣ್ಯ ಸಂದೇಶವನ್ನು ನೀಡುವ ಒಂದು ಆದರ್ಶ ಆಚರಣೆಯಾಗಿದೆ. ದೇಶ, ಧರ್ಮ ಮತ್ತು ಸಮಾಜದ ಸೇವೆಯ ಈ ಪವಿತ್ರ ಹಾದಿಯಲ್ಲಿ ಸಾಗುತ್ತಿರುವ ಸೇವಾ ಕನ್ನಡಿಗರು ಟ್ರಸ್ಟ್ನನ್ನು ಸೇರಬಯಸುವವರು ಅಥವಾ ಇಂತಹ ಸತ್ಕಾರ್ಯಗಳಲ್ಲಿ ಕೈಜೋಡಿಸಲು ಇಚ್ಛಿಸುವವರು ಪರದೆಯ ಮೇಲೆ ಕಾಣಿಸುತ್ತಿರುವ ಟ್ರಸ್ಟ್ನ ಅಧಿಕೃತ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಿ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.